ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಈ ಪರಿಸ್ಥಿತಿ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಚಿನ್ನದ ಅಂಗಡಿಗಳಲ್ಲೂ ಇದೇ ಪರಿಸ್ಥಿತಿ. ಶಿವಮೊಗ್ಗದಲ್ಲೂ ಕೂಡ ಜನರಿಲ್ಲದೆ ಬಣಗುಡ್ತಾ ಇದೆ ಜ್ಯುವೆಲರಿ ಶಾಪ್. ಜಿಲ್ಲೆಯ ಬಹುತೇಕ ಗೋಲ್ಡ್ ಶಾಪ್ಗಳಲ್ಲಿ ಗ್ರಾಹಕರೇ ಇಲ್ಲ. ಹೇಳಿ ಇವಾಗ ಮದುವೆ ಸೀಸನ್ನು, ಗ್ರಾಹಕರೇ ಇಲ್ಲ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ಬಹುತೇಕ ಅಂಗಡಿಗಳು ಖಾಲಿ ಹೊಡಿತಾ ಇವೆ. ಪ್ರಧಾನಿ ಕರೆ ಹಿನ್ನೆಲೆಯಲ್ಲಿ ಗ್ರಾಹಕರ ಕೊರತೆ ಎದುರಾಗ್ತಾ ಇದೆ. ದೇಶಕ್ಕಾಗಿ ಜನರು ಸ್ಪಂದಿಸುತ್ತಿದ್ದಾರೆ ಅಂತ ಶಿವಮೊಗ್ಗದ ವರ್ತಕರು ಹೇಳ್ತಾ ಇದ್ದಾರೆ. ಪಾಪ ಅವರೇನೋ ಸ್ಪಂದಿಸ್ತಾರೆ, ಇವ್ರ ಗತಿ ಏನು? ರಾಜ್ಯ ಭಾಗದ ಯುದ್ಧದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಮಿತವ್ಯಯದ ಕರೆಯನ್ನು ಕೊಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿ ಬಂಗಾರವನ್ನು ಖರೀದಿ ಮಾಡುವಂಥವರು ಈ 1 ವರ್ಷಗಳ ಕಾಲ ಅದನ್ನು ಮುಂದೂಡಿನ ಕರೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನತೆ ಸಾಕಷ್ಟು ಸ್ಪಂದನೆಯನ್ನು ಕೊಟ್ಟಿರುವಂಥದ್ದು. ನಾನೀಗ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿದೆ, ನೀವು ಕೂಡ ಗಮನಿಸಬಹುದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಬಂಗಾರದ ಅಂಗಡಿಗಳಿದ್ದಾವೆ. ಇದನ್ನು ಚಿನ್ನ ಬೆಳ್ಳಿ ವರ್ತಕರ ಸಂಘದ ಅಡಿ ನಿರ್ದಿಷ್ಟ ಕೂಡ ಆಗಿರುವಂಥದ್ದು. ಶಿವಮೊಗ್ಗ ಪ್ರಧಾನಿ ಮೋದಿಯವರ ಕರೆಯ ನಂತರದಲ್ಲಿ ಬಹುತೇಕ ಬಂಗಾರದ ಅಂಗಡಿಗಳು ಇವತ್ತು ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು. ನಾನೀಗ ಶಿವಮೊಗ್ಗದ ಗಾಂಧಿ ಬಜಾರ್ ಈ ಭಾಗದಲ್ಲಿ ಸರಿಸುಮಾರು 150ಕ್ಕೂ ಹೆಚ್ಚು ಚಿನ್ನ ಮತ್ತು ಬೆಳ್ಳಿಯ ಅಂಗಡಿಗಳಿರುವಂಥದ್ದು. ಮುಖ್ಯವಾಗಿ ಸರಿಸುಮಾರು ದೊಡ್ಡ ಪ್ರಮಾಣದ ಅಂಗಡಿಗಳಾದರೆ ಇನ್ನೂ 50ಕ್ಕೂ ಹೆಚ್ಚು ಸಣ್ಣ ಪ್ರಮಾಣದ ಅಂದರೆ ಸಣ್ಣ ಕೆಲಸವನ್ನು ಮಾಡುವಂಥ ಬಂಗಾರದ ಅಂಗಡಿಗಳು ಕೂಡ ಇರುವಂಥದ್ದು. ಇಲ್ಲಿ ಕಳೆದ ಕೆಲವು ದಿನಗಳಿಂದ ಬಂಗಾರದ ಖರೀದಿಗೆ ಅಂದರೆ ಬಂಗಾರ ಮತ್ತು ಚಿನ್ನ ಬೆಳ್ಳಿಯ ಖರೀದಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಗ್ರಾಹಕರ ಕೊರತೆ ಉಂಟಾಗ್ತಾ ಇರುವಂಥದ್ದು. ಪ್ರಧಾನಿ ಮೋದಿಯವರ ಕರೆಯ ನಂತರದಲ್ಲಿ ನೀವು ಕೂಡ ಗಮನಿಸಬಹುದು ಯಾವ ಪ್ರಮಾಣದಲ್ಲಿ ಬಂಗಾರದ ಅಂಗಡಿಗಳಲ್ಲಿ ಇವತ್ತು ಗ್ರಾಹಕರ ಕೊರತೆ ಉಂಟಾಗ್ತಿದೆ. ಅಂದರೆ ಮೋದಿಯವರ ಕರೆಗೆ ದೇಶದ ಅಥವಾ ಶಿವಮೊಗ್ಗ ಜಿಲ್ಲೆಯ ಜನರು ಸ್ಪಂದಿಸೋ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಶಿವಮೊಗ್ಗದ ಚಿನ್ನ ಬೆಳ್ಳಿ ವರ್ತಕರ ಸಂಘದ ಪದಾಧಿಕಾರಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಅಂದರೆ ಶಿವಮೊಗ್ಗದಲ್ಲಿ ಒಂದಷ್ಟು ಗ್ರಾಹಕರ ಕೊರತೆ ಉಂಟಾಗ್ತಾ ಇದೆ, ಪ್ರಧಾನಿಯವರ ಕರೆಗೆ ಸ್ಪಂದಿಸೋ ಕೆಲಸವನ್ನು ಮಾಡ್ತಾ ಇರೋ ಮಾತನ್ನು ಕೂಡ ಇಲ್ಲಿನ ವರ್ತಕರು ಕೂಡ ಹೇಳ್ತಾ ಇದ್ರು. ಈಗ ನಮ್ಮ ಜೊತೆ ಶಿವಮೊಗ್ಗದ ಚಿನ್ನ ಬೆಳ್ಳಿ ವರ್ತಕರ ಸಂಘದ ಖಜಾನ್ಸಿ ಅವರಿದ್ದಾರೆ, ಅವರು ಕೂಡ ಮಾತನಾಡಿಸ್ತೇನೆ. ಸರ್, ಪ್ರಧಾನಿಯವರ ಕರೆ ಕೊಟ್ಟ ನಂತರದಲ್ಲಿ ಇಲ್ಲಿನ ವ್ಯಾಪಾರ ಸ್ಥಿತಿಗತಿಗಳು ಹೇಗಿದೆ ಸರ್? ಸನ್ಮಾನ್ಯ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರ ಹೇಳಿಕೆ ಅರ್ಥಪೂರ್ಣವಾಗಿದೆ. ಅವರ ಹೇಳಿಕೆಯನ್ನು ಕೆಲವೊಂದು ರೀತಿ ಅರ್ಥೈಸ್ತಾ ಇದ್ದಾರೆ. ಅವರ ಹೇಳಿಕೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ, ಅವರು 1 ವರ್ಷದ ಮಟ್ಟಿಗೆ ಮುಂದೂಡಿಕೆ ಮಾಡಿ ಅಂತ ಹೇಳಿದ್ದಾರೆ. ಕಾರಣ, ನಮ್ಮ ಏನು ಇಂಪೋರ್ಟ್ ಇದೆ ಅದು ಎಲ್ಲ ಹೊರಗಡೆ ರಾಷ್ಟ್ರಗಳಿಂದನೇ ಬರುತ್ತೆ. ಚಿನ್ನ ಆಗಲಿ, ಪೆಟ್ರೋಲು, ಡೀಸಲ್ಲು, ಕೆಲವು ಫೋನ್ ಎಲೆಕ್ಟ್ರಾನಿಕ್ ವಸ್ತುಗಳು. ಅದರಲ್ಲಿ ಈಗ ಪೆಟ್ರೋಲು ಡೀಸಲನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅದು ಈಗ ನೆಕ್ಸ್ಟ್ ಬರೋದು ಚಿನ್ನ, ವ್ಯಾಲ್ಯೂಬಲ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು, ಇವನ್ನ 1 ವರ್ಷದ ಮಟ್ಟಿಗೆ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ತುಂಬ ಅರ್ಥಪೂರ್ಣವಾಗಿದೆ. ನಮ್ಮ ಜ್ಯುವೆಲರಿ ಅಂಗಡಿಯವರಿಗೆ, ವರ್ಕರ್ಸಿಗೆ ಸ್ವಲ್ಪ ಇದರಿಂದ ತೊಂದರೆ ಆಗುತ್ತೆ. ಆದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಇದನ್ನು ಸ್ವೀಕರಿಸಬೇಕಾಗಿದೆ. ಇವತ್ತಿಗೆ ಒಳ್ಳೆಯದು. ಜನ ಬರೋದು ಕಡಿಮೆ ಆಗಿದೆ ಸರ್, ಹೇಗೆ? ಖಂಡಿತವಾಗ್ಲೂ ಈ ಹಿಂದೆನೂ ಕಡಿಮೆ ಇತ್ತು. ಯುದ್ಧದ ಸಂಕಷ್ಟ ಕಾಲದಿಂದ ಈ ದರಗಳಲ್ಲಿ ಬದಲಾವಣೆ ಆದಾಗ ಮತ್ತಷ್ಟು ಕಮ್ಮಿ ಆಯಿತು. ನರೇಂದ್ರ ಮೋದಿಯವರ ಈ ಹೇಳಿಕೆಯನ್ನು ಜನರು ಅರ್ಥಪೂರ್ಣವಾಗಿ ಸ್ವೀಕರಿಸಿದ್ದಾರೆ. ಅವರ ಮಾತಿನ ಪ್ರಕಾರ 1 ವರ್ಷದ ಮುಂದಕ್ಕೆ ಹಾಕಿದ್ದಾರೆ. ಅಂಗಡಿಗಳಲ್ಲಿ ಜನರ ಒಳಹರಿವು ಕಮ್ಮಿ ಇದೆ. ಶಿವಮೊಗ್ಗದಲ್ಲಿ ಎಷ್ಟು ಅಂಗಡಿಗಳಿದೆ ಸರ್ ಟೋಟಲ್? ಅಂದರೆ ಸಂಘದಲ್ಲಿ ರಿಜಿಸ್ಟರ್ ಆಗಿರುವಂಥವ್ರು ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಸರ್? ನೋಡಿ, 150 ಪ್ರಮುಖ ಅಂಗಡಿಗಳಿದ್ದಾವೆ. ಅದರಲ್ಲಿ ಮತ್ತೆ ಸಾವಿರಾರು ಜನ ಕೆಲಸಗಾರರಿದ್ದಾರೆ. ಈ ಅಂಗಡಿಗಳ ಮೇಲೆ ಆ ಕೆಲಸಗಾರ ಡಿಪೆಂಡ್ ಆಗಿದ್ದಾರೆ. ಸೊ ಅವರೆಲ್ಲರಿಗೂ ತೊಂದರೆ ಆಗ್ತಿದೆ, ಇಲ್ಲ ಅಂತಲ್ಲ. ಆದರೆ ದೇಶದ ಹಿತದೃಷ್ಟಿಯಿಂದ ಈ ತೊಂದರೆಯನ್ನು ಎಲ್ಲರೂ ಸ್ವೀಕರಿಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಮದುವೆ ಸೀಸನ್ ಮತ್ತು ಒಂದಷ್ಟು ಕಾರ್ಯಕ್ರಮಗಳಿರ್ತವೆ, ಅಂಥವ್ರು ಬಂದು ಖರೀದಿಗೆ ಬರ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಸರ್? ಆ ಥರ ಒಂದು ಈಗ ಅವಶ್ಯಕತೆ ಇರೋದನ್ನು ಖರೀದಿ ಮಾಡಲಿಕ್ಕೆ ಜನ ಈಗಲೂ ಬರ್ತಾ ಇದ್ದಾರೆ. ಆದರೆ ಅವ್ರ ಖರೀದಿನ ಸ್ವಲ್ಪ ನಿಗದಿ ಮಾಡ್ಕೊಂಡಿದ್ದಾರೆ. ಈಗ ತುಂಬ ವಸ್ತುಗಳು ಬೇಕಾಗಿದ್ದಂಥ ಸಮಯದಲ್ಲಿ ಅವಶ್ಯಕತೆ ಇರೋ ವಸ್ತುಗಳನ್ನು ಮಾತ್ರ ಖರೀದಿ ಮಾಡ್ತಾ ಇದ್ದಾರೆ. ಇದಕ್ಕೆ 2 ಕಾರಣ ಇದೆ. ಒಂದು ಮೋದಿಯವ್ರ ಹೇಳಿಕೆನೂ ಕಾರಣ ಇದೆ, ಮತ್ತು ಬಂಗಾರದಲ್ಲಿ ಆಗ್ತಿರೋ ದರ ಬದಲಾವಣೆಗಳು ಕಾರಣ ಇದೆ. ದರ ಎಷ್ಟು ಹೆಚ್ಚಳ ಆಗಿದೆ ಸರ್? ಈ ಮೊನ್ನೆ ಅವರ ಇಂಪೋರ್ಟ್ ಡ್ಯೂಟಿ ಅಂತಾರೆ, ಅದನ್ನು ಒಂದು 8ರಿಂದ 9% ಏನೋ ವ್ಯತ್ಯಾಸ ಆಯಿತು. ಆ ರೀತಿಗೆ 15ಗೆ ಬಂದಿದೆ. ಅದರಿಂದ ದರಗಳಲ್ಲಿ ಅದು ಇಂಪ್ಯಾಕ್ಟ್ ಆಗಿದ್ದ ದಿನ ಜಾಸ್ತಿ ಬದಲಾವಣೆ ಆಯಿತು. ಈಗ ಒಂದು ನಾರ್ಮಲ್ ರೇಟಲ್ಲಿ ಇದೆ. ಶಿವಮೊಗ್ಗದ ವರ್ತಕರ ಸಂಘದ ಖಜಾನ್ಸಿ ಅವರ ಮಾತು ಅಂದರೆ, ಒಂದು ಕಡೆ ಶಿವಮೊಗ್ಗದಲ್ಲಿ ಗ್ರಾಹಕರ ಕೊರತೆ ಈಗ ಅಂಗಡಿಗಳಲ್ಲಿ ಕಂಡು ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ಕರೆಯನ್ನು ಕೊಟ್ಟಿದ್ರು, ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಶಿವಮೊಗ್ಗ ಜಿಲ್ಲೆಯ ಜನರು ಮಾಡ್ತಾ ಇದ್ದಾರೆ. ಅದೇ ರೀತಿ ದೇಶದ ಹಿತದೃಷ್ಟಿಯಿಂದ ನಾವು ಕೂಡ ಒಂದಷ್ಟು ಸಮಸ್ಯೆ ಆದರೂ ಕೂಡ 1 ವರ್ಷಗಳ ಕಾಲ ನಾವು ಕೂಡ ಅದನ್ನು ಸಹಿಸ್ಕೋಬೇಕು ಅನ್ನೋ ಮಾತನ್ನು ಇಲ್ಲಿನ ವರ್ತಕರ ಸಂಘದವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನವೀನ್ ಪುರ್ದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.